ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ಕನ್ನಡ ನಾಡಿನ ವೀರ ಮಣಿಯ ಗಂಡು ಭೂಮಿ. ಬಿಂದುನಾ ಕೋಟೆಯ ಮಹಾದ್ವಾರದ ಒಳಗಡೆ ಹೋಗ್ತಾ ಇದೀವಿ, ರೈಟ್ ಸೈಡ್. ಇವಾಗ ಸೊ ಪಿಕ್ಚರಲ್ಲಿ ನೋಡಿರ್ಬೋದು, ಇಲ್ಲೇ ಓಡ್ ಬರೋದು ನಮ್ಮ ವಿಷ್ಣುವರ್ಧನ್ ಪಿಕ್ಚರಲ್ಲಿ ಇಲ್ಲಿಂದನೇ ಓಡ್ ಬರ್ತಾರೆ. ಸೊ ಸಖತ್ತು ಬಂದೋಬಸ್ತಾಗಿದೆ. ನಾನು ಏನು ಮಾತಾಡಿದ್ರು ನನಗೊಂದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿಲ್ಲ ಅನ್ನೋದು ಬೇಜಾರು. ಇವಾಗ ಇನ್ಫಾರ್ಮೇಷನ್ನು ಕೊಟ್ಟು ಏನಾಗಿದೆ ಅಂದರೆ ಜನಗಳಿಗೆ ಎಲ್ಲ ಕಡೆ ಇನ್ಫಾರ್ಮೇಷನು, ಜನ ಎಲ್ಲ ಕಡೆ ಮಜಾ ಕೇಳ್ತಾಯಿದ್ದಾರೆ, ಎಂಟರ್ಟೈನ್ಮೆಂಟು. ನಾವು ಟ್ರೈ ಮಾಡ್ತಾಯಿದ್ದೀವಿ, ನಮ್ಮ ಕೈಲಿ ಎಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಷ್ಟು ಕೊಡೋಕ್ಕೆ. ಸೊ ಇವಾಗ ನಾವು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ, ತೋರಿಸ್ತೀನಿ. ಓಹೋ, ಕಾಶಿ ವಿಶ್ವನಾಥ ಕಾಮನ ಸರ್. ವಾಶ್ರೂಮ್ ಎಲ್ಲಿದೆ? ಮೇಲ್ಗಡೆ ಹೋಗ್ಬಿಟ್ಟು ದೇವಾಲಯ, ಅಕ್ಕ ತಂಗಿಯರ ಕೊಳ, ಶಿಶಿರಮುಂಡ, ಮನೆಗೆ ಓಬವ್ವ ಕಿಂಡಿ, ಪಾಲ್ಗುಣೇಶ್ವರ. ಯಾವುದು ಕೋಟೆ ಇದು? ನೋಡಿ ಈ ಕೋಟೆ ಎಷ್ಟು ಗಟ್ಟಿ ಇದೆ ಇದು. 5ರಲ್ಲಿ ಸತತವಾಗಿ 7 ದಿನಗಳ ಕಾಲ ಫಿರಂಗಿ ಗುಂಡುಗಳನ್ನ ಆರಿಸ್ತಿದ್ನಂತೆ. ಈ ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ, ಅಷ್ಟು ಭದ್ರವಾಗಿ ಕಟ್ಟಿರೋಂಥ ಕೋಟೆ ಇದು. ಎಲ್ಲ ಸೈಜ್ಗಲ್ಲು ಹಿಂಗೆ ಇಂಟರ್ಲಾಕಿಂಗ್ ಮ್ಯಾನರಲ್ಲಿ ಕಟ್ಟಿದ್ದಾರೆ. ನೋಡಿ ಇಲ್ಲಿ ಕೋಟೆ ಮಹಾದ್ವಾರ. ನಮ್ಮ ಸ್ನೇಹಿತರು ಬ್ಯುಸಿಯಾಗಿದ್ದಾರೆ. ಸರ್ ಒಂದು ಸ್ವಲ್ಪ ಕೋಟೆನ ನಮಗೂ ದಯ ತೋರಿಸಿ, ಒಂದು ದಿನ ಎಲ್ಲ ಬೇಕಾಗತ್ತೆ ಒಳಗಡೆ ನೋಡಬೇಕು ಅಂತಂದರೆ. ನಾವು ಯು ಆರ್ ಹಿಯರ್. ಎಲ್ಲಿದ್ದೀವಿ ನಾವು? ಕಾಮನ ಬಿಲ್ಲು ಕೊಳ. ಹೇಳಿ, ಜಾಲಿ ಎಲ್ಲ ಜಾಲಿ. ಬಿಸಿಲಲ್ಲಿ ಕರ್ಕೊಂಬಂದ್ಬಿಟ್ಟು ಇದು ಕೋಟೆ ಎಂಟ್ರೆನ್ಸು. ದೊಡ್ಡ ಕೋಟೆ ಇದು, ನಾವು ಅಂದ್ಕೊಂಡಷ್ಟು ಚಿಕ್ಕದಿಲ್ಲ. ಈ ಕೋಟೆ ನೋಡೋಕ್ಕೆ ಒಂದು ದಿನ ಎಲ್ಲ ಬೇಕು ಅಂತ ಕಾಣುತ್ತೆ. ನಾನಂತೂ ಕಣ್ಣಿಂದ ಆನಂದಿಸ್ತಾ ಇದ್ದೀನಿ. ಕೋಟೆನ ನಿಮಗೂ ತೋರಿಸ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಕಿರಣ್ ಅವರೇ ನೋಡಿ, ಏನು ಎಲೆಕ್ಷನ್ ನಿಂತ್ಕೊತಾ ಇದ್ದೀರಾ? ಮುಂದಿನ ಸತಿ ಚಿತ್ರದುರ್ಗಕ್ಕೆ ಶಾಸಕರ ಎಲೆಕ್ಷನ್ಗೆ ನಿಂತ್ಕೊಳಕ್ಕೆ ಕ್ಯಾಂಪೇನ್ ಮಾಡೋಕೆ ಬಂದಿದ್ದಾರೆ. ಯಾವ ಟೈಮಿಗೆ ಬಂದಿದ್ದೀರಿ ಈ ಬಿಸಿಲಲ್ಲಿ? ಎಲ್ರಿಗೂ ಮಜ್ಜಿಗೆ ಕೊಡಿಸ್ಬಿಡಿ, ಎಲ್ರಿಗೂ ಒಟ್ಟು ನಿಮಗೆ ಎಲ್ರಿಗೂ ಮಜ್ಜಿಗೆ ಕೊಡಿಸ್ಬಿಡಿ. ಇಲ್ಲಿ ಕೂತಿರೋರ್ಗೆ ನೋಡಿ, ಅಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹಿಡಿತವ್ರೆ ನೋಡಿ. ಎಷ್ಟು ವಯಸ್ಸಾದ್ರು ಎಲ್ಲೋ ಯಾವುದೋ ಸೊಪ್ಪು ಕಿತ್ಕೊಂಡು ಹಿಡಿತವ್ರೆ. ಅಯ್ಯೋ ನೋಡಿ, ಇವಾಗ ಜ್ಯೋತಿರಾಜ್ ಸರ್ ಅವರು ಬೆಟ್ಟ ಹತ್ತುತ್ತಾ ಇದ್ದಾರೆ. ಇಲ್ಲಿ ಹತ್ತುತ್ತಾ ಇದ್ದಾರೆ. ಸೈಡ್
ಸ್ಪೈಡರ್ ಮ್ಯಾನ್. ಇಳಿತಾರೆ. ಚಪ್ಪಾಳೆ. ಅಕ್ಕ ನಾ ನಿಮ್ಮ ಅಭಿಮಾನಿ, ಮುಂದೆ ಬನ್ನಿ ಅಕ್ಕ. ಆಯ್ತಾಯ್ತು. ಡೈರೆಕ್ಷನ್ ಮುಂದಕ್ಕೆ ಹೋಗಕ್ಕೆ ದಾರಿ ಇದೆ ಅಂತಂದ್ರೆ ಸರ್ ಆಗಿನ ಕಾಲ ಆ ಥರ ಪ್ರಾಣಿ ಇರ್ತಂದ್ರೆ ಸಿಂಹ ದೇಹ ಸಾಕು ಇಷ್ಟ ಇಲ್ಲ ಮಾಡ್ತೀನಿ ನೋಡಿ. ಕೋಟೆ ಮಹಾದ್ವಾರ ಅಲ್ವಾ ಇದು ಕಿರಣರ? ಕೋಟೆ ಮಹಾದ್ವಾರ ಎರಡನೇದು. ಇದು ಎರಡನೇ ಮಹಾದ್ವಾರ. ಸರಿ ನಡೀರಿ ಹೋಗೋಣ. ಅದು ಹೌದಲ್ಲ. ಇದು ಹೌದು ಅದು ಗಜಲಕ್ಷ್ಮಿ. ಗಜಲಕ್ಷ್ಮಿ ಹೌದು. ಲಕ್ಷ್ಮಿ ಆ ಕಡೆ ಹೌದು. ನಮ್ಮ ಕರ್ನಾಟಕ ಸರ್ಕಾರದ್ದು ಹೌದು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ದು ಗಂಡು ಬೆರಂಡ. ಇದು ಗಜಲಕ್ಷ್ಮಿ. ಲಕ್ಷ್ಮಿ ಆ ಕಡೆ ಈ ಕಡೆ. ಇದು ಆನೆ ಗೊತ್ತಾಯ್ತು. ಕರ್ನಾಟಕ ಸರ್ಕಾರ. ಹೌದು ಅದೇ ನೋಡಿ ನಮ್ಮ ಕಿರಣರು. ಸ್ವಲ್ಪ ತಿಳ್ಕೊಂಡಿವಿ, ಜಾಸ್ತಿ ತಿಳ್ಕೊಂಡಿಲ್ಲ. ತುಂಬಾ ದಿನಗಳಿಂದ ಈ ಚಿತ್ರದುರ್ಗದ ಕೋಟೆಗೆ ಅವಾಗ ಬತ್ತಲೇ ಇರ್ತೀವಿ. ಕಳ್ಳ ಇವ ನಡೀರಿ. ಒಂದೊಂದ್ ಪಾಯಿಂಟ್ ತಿಳ್ಕೊಂಡಿರ್ತೀವಿ ಅಷ್ಟೇ. ಜಾಸ್ತಿ ಅಂತ ತಿಳ್ಕೊಳಕ್ ಹೋಗಿಲ್ಲ. ಜಾಸ್ತಿ ತಿಳ್ಕೊಂಡ್ರೆ ನಮ್ ಬ್ರೈನ್ ಅಲ್ಲಿ ಒಳಗಡೆ ಸ್ಟಾಕ್ ಮಾಡ್ಕೊಳಕ್ ಜಾಗನೂ ಇಲ್ಲ. ಇದು ಎರಡನೇ ಮಹಾದ್ವಾರ ಅಲ್ಲ? ಓಕೆ. ಬನ್ನಿ ಅವರು ನೋಡಿ. ಒಳಿತು ಮಾಡು ಮನುಷ್ಯ ಏನಪ್ಪಾ ಟ್ರಸ್ಟ್, ಚಾರಿಟಬಲ್ ಟ್ರಸ್ಟ್ ಕಡೆಯವರು ಅಚಾನಕ್ ಆಗಿ ನಮ್ಗೆ ಸಿಕ್ಕಿದ್ರು. ಯಾವುದೇ ಜಾತಿ ಧರ್ಮ ಮತ್ತೆ ಭಾಷೆಯನ್ನ ಭೇದವಿಲ್ಲದೆ ನಮ್ಮ ಜಾತಿ ಮನೆಯಲ್ಲಿರ್ಲಿ, ಧರ್ಮ ಹೃದಯದಲ್ಲಿರ್ಲಿ, ಮಾನವೀಯತೆ ಮಾತ್ರ ಸಮಾಜದಲ್ಲಿ ಹಿಂದೂಗಳಾಗಿ, ಮುಸ್ಲಿಮರಾಗಿ, ಕ್ರೈಸ್ತರುಗಳಾಗಿ ಸ್ವಾಭಿಮಾನದ ಸೌಹಾರ್ದತೆಯ ದೇಶ ನಮ್ಮದಾಗಿಸೋಣ. ಅವರು ನಮ್ಮವರು, ಇವರು ನಮ್ಮವರು ಅನ್ನಬೇಡ. ಇಲ್ಲಿ ಎಲ್ಲರೂ ಭಾರತೀಯರೇ. ಸೂಪರ್ ಸರ್, ಸೂಪರ್. ಅಷ್ಟೇ, ಒಳ್ಳೇದ್ ಮಾಡ್ಬೇಕು ಅಷ್ಟೇ ಸರ್. ಅದಕ್ಕೆ ಒಳಿತು ಮಾಡು ಮನುಷ್ಯ ಅಂತ ಬರೇ ಒಂದು 3 ಬೆಳೆಸಕ್ಕೆ ಯಾವ ಹೌದು ನಮ್ಮ ಇಲ್ಲಿ ಶೋಕಿ ಮಾಡೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಿಜ ₹1 ₹2 ಕೊಡೋರಿಗೆ ವ್ಯಾಲ್ಯೂ ಜಾಸ್ತಿ. ಹೌದು ಸರ್, ನಾವೇ ಬೆಳಿಬೇಕು. ಹೌದು ಸರ್, ಕಷ್ಟ. ನಾನು ನಮ್ಮ ಪರಂಪರೆ ಅಂತ ಯೂಟ್ಯೂಬ್ ಚಾನಲ್. ಹೌದು ಸರ್, ನಮ್ಮ ಪರಂಪರೆ ಅಂತ ಸರ್ ಯೂಟ್ಯೂಬ್ ಚಾನಲ್ ನಂದು. 80 ವಿಡಿಯೋ ಹಾಕಿದ್ದೀನಿ. ಕರ್ನಾಟಕದ ಮೂಲೆಗೆ ಹೋಗಿ ರಿಸರ್ಚ್ ಮಾಡ್ತಾ ಇದ್ದೀನಿ. ಬರೀ 800 ಜನ ಸಬ್ಸ್ಕ್ರೈಬರ್ಸು. ಯಾರೋ ಮನೆ ಹಿತ್ಲು ತೋರಿಸ್ಕೊಂಡು 8,000 80,000 ಸಬ್ಸ್ಕ್ರೈಬರ್ಸ್ ಮಾಡ್ಕೋತಾರೆ. ನೋಡಿ ಹೆಂಗೆ ನಮ್ಮ ಕತೆ. ನಿಜ ತಾನೆ? ಮನೆ ಹಿತ್ಲು, ರೂಮ್, ಬೆಡ್ರೂಮು. ಸಾಯಕುಮಾರ್ ಅವ್ರ ಶೂಟಿಂಗ್ ಆಗಿದೆ ಅದೇ ಜಾಗ. ಓಕೆ ಜೈ ಉಚ್ಚಂಗಿ ಮಾರಮ್ಮ ಅಂತ ಒಂದು ವಿಡಿಯೋ ಬರ್ಕೊತ್ತೆ ನೋಡಿದ್ರಾ?
ಸಾಯಕುಮಾರ್ ಅವ್ರದ್ದು ಹೌದು. ಅದೇ. ನೀವು ಟ್ರೆಜರಿ ನೋಡಿಯಾ? ಏನ್ ಹೇಳಿ? ಟ್ರೆಜರಿ ನೋಡಿರಾ? ಟ್ರೆಜರಿನಾ? ಅಂತಂದ್ರೆ ಹಾ, ಆ ಕಾಲದಲ್ಲೆಲ್ಲ ಹಣ ಒಡವೆ ಗಿಡವೆ ಹೌದು ಹೌದು ಹೌದು. ವಜ್ರ ವೈಡೂರಿ ಅಲ್ಲವ, ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋದಾಗ. ಸರ್ ನೋಡಿ, ಏನ ಕೋಟೆ ಭಾಗ ಎಂಟ್ರಿ ಅದು ಈ ಪ್ರದೇಶನ ಈಗಲೂ ಮೇಲ್ದುರ್ಗನೆ. ಯಾಕೆ ಸರ್ ಕೆಳಗಡೆ ಹೋಗ್ತಾ ಇದ್ದೀರಾ? ಚಿತ್ರದುರ್ಗ ಅಂತ ಕೆಳಗಡೆ ಓಕೆ ಓಕೆ. ಇದು ಗಣಪತಿ ದೇವಸ್ಥಾನ ಹಿಂದೆ ಕಲ್ಲು ಐತಲ್ಲ ಸರ್, ಆ ಕಲ್ಲಲ್ಲಿ ಗಣೇಶ ವಿಗ್ರಹಕ್ಕೆ ಸರಿ ಸರಿ, ಓಕೆ ಸರ್. ಕಲ್ಲು ಒಂದು ಆನೆ ಬಂಡಿ ಗಣಪತಿ ಅಷ್ಟೇ. ಗಣಪತಿ ಗಣಪತಿ ಧಾರ್ಮಿಕ ದತ್ತ ಇಲಾಖೆ ಸೇರಿ ಗಣಪತಿ ದೇವಾಲಯ, ಇದೇ ಗಣಪತಿ ದೇವಾಲಯ. ಮಸಾಲೆ ಏನ್ ಗೊತ್ತಾ, ನಮ್ ಜನ ಮಸಾಲೆ ಇದ್ರೆ ಇವರು ವಿಡಿಯೋ ಮಾಡಿ ಇರಿ ಇವಾಗ ನನ್ ಮುಖನೂ ಒಸಿ ಬರ್ಲಿ, ನೀವು ವಿಡಿಯೋ ಮಾಡಿ ಇಟ್ಕೊಳ್ಳಿ. ಆಯ್ತು, ನಿಮ್ಮ ಮುಖ ಬರ್ಲಿ. ಏನ್ ಗೊತ್ತಾ, ಇವಾಗ ಸುಸ್ತಾಯ್ತಾ? ಇಲ್ಲ 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 ಚಿತ್ರದುರ್ಗದ ಕೋಟೆ ಯಾಕೆ ಎಲ್ಲ ಕೋಟೆಗಳಿಗಿನ್ನ ವಿಭಿನ್ನವಾದ ಕೋಟೆ ಅಂತಂದ್ರೆ ಎಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ. ಕಲ್ಲಲ್ಲಿ ಕಟ್ಟಿದಾರೆ. ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂದ್ರೆ ನೋಡಿ, ಸೈಜ್ಗಳಲ್ವಾ ಎಲ್ಲ ಒಂದೊಂದು ಎಷ್ಟೋ 3 ಅಡಿ ಇದೆ ಅಗ್ಲ ಗಾತ್ರ. ಇಂಟರ್ಲಾಕಿಂಗ್ ಸಿಸ್ಟಮ್, ಮಧ್ಯ ಚೂರು ಮಣ್ಣು ತುಂಬಿಸಿದಾರೆ ಅಷ್ಟೇ, ಇನ್ನೇನಿಲ್ಲ. ಇದು ಈ ಕಲ್ಲನ್ನ ಆಗಿನ ಗಾರೆನೂ ಕೂಡ ಹಾಕಿಲ್ಲ. ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಡತ್ತೆ, ಕ್ವಾಲಿಟಿ ಹೋಗ್ಬಿಡತ್ತೆ, ನೀಟಾಗಿ ಇಟ್ಕೋಬೇಕು. ಈ ಕಲ್ಲನ್ನ 5ರಲ್ಲಿ ಸತತ 7 ದಿನ ಪಿರಂಗಿ ಗುಂಡಿಯಿಂದ ಆರಿಸಿ ದಾಳಿ ಮಾಡ್ತಾನೆ. ಯಾವಾಗ ಅವ್ನ ಕೈಲಿ ಆಗಲ್ವೋ ಅವಾಗ್ಲೇ ತನ್ನ ಸೋಲ್ಜರ್ಸ್ನ ಅಂತಂದ್ರೆ ಸೈನಿಕರನ್ನ ಕಳ್ಸೋದು, ಯಾವ್ದಾರ ಕಳ್ದಾರಿ ಇದ್ರೆ ಹೋಗಿ ನೋಡ್ಕೋಬಾ ಅಂತ. ಅವಾಗ ಒಬ್ಬ ಹೂಮಾರಮ್ಮ ಬಂದ್ಬಿಟ್ಟು ಇದ್ರ ಮೂಲಕ ಏನಪ್ಪಾ ಬೆಟ್ಟ ಹತ್ತಿ ಇಳಿಬೇಕಲ್ಲ ಅಂತ ಈ ಕಿಂಡಿ ಮೂಲಕ ಹೋಗಿ ಬಂದು ಮಾಡ್ತಿದ್ಲಂತೆ. ಅದನ್ನ ನೋಡ್ಕೊಂಡ್ಬಿಟ್ಟು 5ರಲ್ಲಿ ಸೈನಿಕರು ಬಂದ್ಬಿಟ್ಟು ಒಳಗಡೆ ನುಗ್ಗಿದ್ದು. ಹೂಮಾರಮ್ಮಂದು ಏನೋ ಮಾರ ಅವರು ಈ ದಾರಿ ಯೂಸ್ ಮಾಡ್ತಿದ್ರಂತ. ಪಿರಂಗಿ ಗುಂಡಲ್ಲಿ ಹೊಡೆದ್ರೆ ಅಳ್ಳಾಡಿಲ್ಲ, ಇದು ಅಷ್ಟು ಗಟ್ಟಿ. ಇದು ಸತತವಾಗಿ 7 ದಿನ ದಾಳಿ ಮಾಡ್ತಾರೆ. ಕೊನೆಗೂ ಹಿಂದೆಯಿಂದಾನೇ ಸಾಯಿಸಿದ್ದು. ಇದ್ರಲ್ಲಿ ಏನಪ್ಪ, ನಮ್ ವೀರ ಮದಕರಿ ನಾಯಕ ನಮ್ ಮುಂದೆಯಿಂದ ಚುಚ್ಚು ಸಾಯಿಸಿಲ್ಲ. ಅವ್ರ ಏನ್ ಮಾಡಕ್ಕಾಗಲ್ಲ, ಹಿಂದೆ ಕುತಂತ್ರ ಮಾಡಿ ಕುತಂತ್ರ ತರಿಸಿ ಸಾಯಿಸಿದ್ದು. ಇಲ್ಲ ಯಾರು ಬಂದ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಬನ್ನಿ ನಾವು ಗ್ರ್ಯಾಂಡ್ ಮದರ್ ಡೋರ್ ಅಂತ ಕರಿತೀವಿ. ಅಜ್ಜಿ ಬಾಗಿಲು. ಇದು 9 ಜನ ನವದುರ್ಗಿಯರು ಅಂತ ಬರ್ತಾರೆ. ಕಲ್ಲರಳಿ ಹೂವಾಗಿ ಫಿಲಂ ಆಗಿರೋದು. ಭೂಮಿ ಮೇಲೆ ಅದು ಸಾಂಗು ಒಳಗಡೆ ತೋರಿಸ್ತೀನಿ. ಸಂಪಿಗೆ ಮರಕ್ಕೋಸ್ಕರ ಅವರು ಇದ್ ಮಾಡಿದ್ದು ಏನೋ ಸಂಪಿಗೆ ಸಿದ್ದೇಶ್ವರ ಇದೆ ಅಲ್ಲಿ. ಸಂಪಿಗೆ ಸಿದ್ದೇಶ್ವರ ಆ ವಿಚಾರ ಹೇಳಿಲ್ಲ ನೀವು. ಸಂಪಿಗೆ ಸಿದ್ದೇಶ್ವರ ಇದೆ, ಯಾರಿಗೂ ಗೊತ್ತಿಲ್ಲ. ನಮ್ಮ ಆರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಸರ್ ಅವರು ಅಲ್ಲಿ ಬಂದಿವಿ ಏನಪ್ಪ ವಿಡಿಯೋ ಶೂಟ್ ಮಾಡಿ ಹೋಗಿದ್ರು. ಅಲ್ಲಿ ಒಬ್ಬ ನಾಯಕರದ್ದು ಸಮಾಧಿ ಇದೆ, ಯಾರು ಅಂತ ನಮಗೂ ಪೂರ್ಣವಾದ ಮಾಹಿತಿ ಇಲ್ಲ. ಅಲ್ಲಿ ಹೋಗಿ ತಿಳ್ಕೊಂಡು ಆಮೇಲೆ ಇನ್ನೊಂದು ಏನಂತಂದ್ರೆ ಯಾವ್ದು ಒನ್ಕೆ ಒಬ್ಬ ಒಂದು ಸಮಾಧಿ ನಾಯಕರದ್ದು ಯಾರ್ದು ಇಲ್ಲ. ಕಲ್ಲರಳಿ ಹೂವಾಗಿ ಆ ಫಿಲಮ್, ಆ ಸಿನಿಮಾ ಏನು ಶೂಟಿಂಗ್ ಆಗಿದೆ, ಆ ಶೂಟಿಂಗು ನಿಮಗೆ ಇನ್ನೊಂದು ಖುಷಿ ಕೊಡೋ ವಿಚಾರ ಅಂತಂದರೆ, 1-2 ಹೂವಿಗೋಸ್ಕರ ಅವನು ಸಿಕ್ಕಾಬಿಟ್ಟೆ ಯುದ್ಧ ಮಾಡ್ತಾನೆ. ಆ ಯುದ್ಧ ಮಾಡಿದ ಪ್ರತಿಫಲವೇ ಆ ಜಾಗದಲ್ಲಿದೆ. ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರ ಗುಡಿ ಇದೆ. ನೀವು ನೋಡಬೇಕು, ಅದ್ಭುತ. ದೊಡ್ಡ ಮರಗಳು, ಮರದಲ್ಲಿ ಮರ, ದೊಡ್ಡ ಮರ. ಎಷ್ಟು ಚೆನ್ನಾಗಿದೆ ಕೊಡಿ ನನ್ನ ಕಡೆ. ಇವಾಗ ಒರಿಜಿನಲ್ ಏನಪ್ಪ ಚಿತ್ರಣ ಸಿಗೋದು ನಮ್ಗೆ. ಸುತ್ತ ಕೋಟೆ ಹೆಂಗಿದೆ ಅಂತ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು, ಕನ್ನಡ ನಾಡಿನ ವೀರ ರಮಣಿಯ